ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕಂದ್ರೆ ನಾವ್ಯಾರು ತಪ್ಪು ಮಾಡದೇ ಇರೋದಕ್ಕೆ ದೇವರಲ್ಲ. ಖಂಡಿತವಾಗ್ಲೂ ನಾನು ತಪ್ಪು ಮಾಡ್ತೀನಿ, ಹಾಗಂತ ನಾವು ಹಾಗೆ ಇರೋದಲ್ಲ. ಎವ್ರಿ ಡೇ ಬೆಟರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ. ನನಗೆ ಗೊತ್ತು ನೀವೆಲ್ಲ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ. ನೋಡಿ, ನಾನು ಮೊದಲೇ ಹೇಳಿದಾಗೆ ನಾನಿಲ್ಲಿ ಬಂದಿರೋದು ಯಾರ್ದೋ ಕೆಲಸ ಕಿತ್ಕೊಳ್ಳೋಕ್ಕಾಗಲಿ ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲಿ ಅಲ್ಲ. ದಯವಿಟ್ಟು ನನ್ನನ್ನು ನಿಮ್ಮಲ್ಲಿ ಒಬ್ಬ ಅಂತ ತಿಳ್ಕೊಳ್ಳಿ. ತಿಳ್ಕೊಳ್ದೆ ಏನು ಮಾಡ್ತಾರೆ ಬಿಡಿ ಸರ್. ಹಾಗೊಂದು ವೇಳೆ ಯಾರಾದರೂ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಂಗೆ ಹೇಳಿ, ನಾನು ಅವ್ರನ್ನ. ಸರ್, ದಯವಿಟ್ಟು ಇಷ್ಟು ರೂಢಾಗಿ ಮಾತಾಡಬೇಡಿ. ನನಗೆ ನಂಬಿಕೆ ಇದೆ, ಖಂಡಿತವಾಗ್ಲೂ ಇವ್ರು ನನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ. ಮಾಡ್ಕೊಳ್ಳೋದು ಅದು ನನ್ನ ಮೇಲೆ ಬಿಟ್ಟಿದ್ದು. ಇವ್ರುಗಳ ಮನಸ್ಸನ್ನು ನಾನು ಗೆಲ್ಲಿಲ್ಲ ಅಂದರೆ ನಾನಿಲ್ಲಿ ಸೂಪರ್ವೈಸರ್ಗೆ ಬಂದಿರೋದಕ್ಕೂ ಬೆಲೆ ಇರಲ್ಲ. ಕೇಳಿಸ್ಕೊಂಡ್ರ ಇಷ್ಟು ಒಳ್ಳೆ ಸೂಪರ್ವೈಸರ್ಗೆ ಬೇಜಾರು ಮಾಡ್ತಿದ್ದೀರಲ್ಲ. ನೋಡಿ, ಅವ್ರ ಕ್ವಾಲಿಫಿಕೇಶನ್ನು, ಎಕ್ಸ್ಪೀರಿಯನ್ಸು ಇಲ್ಲಿರೋರು ಎಲ್ಲರಿಗಿಂತ ಜಾಸ್ತಿನೇ ಇದೆ. ನನಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ ಅವ್ರಿಗೂ ಇದೆ. ಪವರ್ನ ಮುಟ್ಟಿದ್ರೆ ಏನಾಗತ್ತೆ ಗೊತ್ತಲ್ಲ, ಶಾಕ್ ಹೊಡಿಯತ್ತೆ. ಶಾಕ್ ಹೊಡಿಬಾರ್ದು ಅಂದ್ರೆ ಅವ್ರು ಹೇಗೆ ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಹೋಗಿ ಎಲ್ರು ಕೆಲಸ ಮಾಡೋಗಿ, ಹೋಗ್ರಿ. ಧ್ರುವ, ನೀ ಬಾಯಿಲಿ. ಬಾನು, ಇವನ್ ಧ್ರುವ. ನಿನಗೇನೇ ಡೌಟ್ ಇದ್ರು ಇವನ್ ಹತ್ರ ಮಾತಾಡ್ ತಿಳ್ಕೊ. ನನಗೆ ಬೇರೆ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬಾಲರಾಜ್ ಅವರೇ. ಹಾಯ್. ಅರೆ, ನಾನು ನಿಮ್ಮಲ್ಲಿ ಒಬ್ಬ ಸರ್. ಹೆಲೋ ಸರ್. ಐ ಆಮ್ ಸೋ ಸಾರಿ. ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು ಅನ್ಸುತ್ತೆ. ಐ ಆಮ್ ರಿಯಲಿ ಸೋ ಸಾರಿ ಫಾರ್ ದಟ್ ಬ್ರದರ್. ನನ್ನ ಉದ್ದೇಶನ ಇಲ್ಲಿ ಬಂದಿದ್ದು. ಛೇ, ಆ ಥರ ಏನಿಲ್ಲ ಸರ್. ನನಗೇನು ಬೇಜಾರಿಲ್ಲ. ನೀವು ಈ ಕಂಪನಿಗೆ ಜಾಯ್ನ್ ಆಗಿ ಈ ಕಂಪನಿ ಉದ್ಧಾರ ಆಗುತ್ತಂದ್ರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ. ಆಲ್ ದ ವೆರಿ ಬೆಸ್ಟ್. ಸದ್ಯ ನೀವಾದರೂ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಧ್ರುವಂಗ್ ಸಪೋರ್ಟ್ ಮಾಡ್ತೀವಿ, ಧ್ರುವ ನಮಗ್ ಸಪೋರ್ಟ್ ಮಾಡ್ತಾನೆ ಅಂತ ಆ ಬಾಲರಾಜ್ ಅವನ್ನ ಬೇರೆ ಕಡೆ ಹಾಕಿ ಯಾರೋ ಹೊಸ ಸೂಪರ್ವೈಸರ್ನ ಕರ್ಕೊಂಡ್ ಬಂದಿದ್ದಾನೆ. ಒಟ್ನಲ್ಲಿ ಅವನ್ ಏನೋ ಮಾಡಕ್ ಹೊರಟಿದ್ದಾನೆ. ಏನೋ ಅಲ್ಲ, ನಮ್ಮೆಲ್ಲರೂ ಒಗ್ಗಟ್ಟೊಡಿಯಕ್ಕೆ ನೋಡ್ತಾ ಇದ್ದೇನೆ ಅಷ್ಟೇ. ನಮ್ಮನೆ ಬರ ಸರಿ ಇಲ್ಲ ಅನ್ಸುತ್ತೆ. ಧ್ರುವಣ್ಣ ನಮ್ಮ ಮಾತು ಕೇಳಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆದ್ರೆ ಧ್ರುವಣ್ಣ ನಮ್ಮ ಮಾತೇ ಕೇಳಲಿಲ್ಲ. ಕೊನೆಗೂ ಗೋಡನ್ ಇನ್ಚಾರ್ಜ್ ತಗೊಳಕ್ಕೆ ಒಪ್ಕೊಂಡೇ ಬಿಟ್ಟ. ಒಪ್ಕೊಂಡ್ಬಿಟ್ಟ ನಿಜಾಪ. ಆದ್ರೆ ಈಗ ನಮ್ ಕಷ್ಟ ಹೇಳ. ಸಮಸ್ಯೆ ನೀನೊಬ್ಬಳ್ದೇ ಅಲ್ಲ, ನಮ್ಮೆಲ್ರಿಗೂ ಸಮಸ್ಯೆನೆ. ಸಮಸ್ಯೆ ನಿಮ್ಕಿಂತ ಹೆಚ್ಚ ನನಗೈತ್ವಾ. ಎದಕ್ಕಂದ್ರ ನನ್ ಮರುವಿನ ಕಾಯಿಲೆ ಗೊತ್ತಿದ್ದ ಧ್ರುವಂಗ್ ಗೊತ್ತಿತ್ತ. ನಂಗೆ ಏನೋ ಪ್ರಾಬ್ಲಮ್ ಬಂದ್ರು ಧ್ರುವ ಅದನ್ನ ಬಗೆಹರಿಸ್ಬಿಡ್ತಿದ್ದ. ಆದ್ರೆ ಈಗ ಹೊಸದಾಗ್ ಬಂದವ್ರಿಗೆ ನನ್ ಕಾಯಿಲೆ ಬಗ್ಗೆ ಗೊತ್ತಾಗಿ ನನ್ ಇಲ್ಲಿಂದ ಆಚೆ ಹಾಕಿದ್ರು ಹಾಕ್ಬೋದವ್ರ. ಅದಕ್ಕ ಏನಮ್ದಕ್ಕೂ ಸೇಫ್ಟಿಗೆ ನಾ ಬ್ಯಾರೆ ಕಡೆ ಕೆಲ್ಸ ಹುಡ್ಕೊಂತೀನಿ. ಅಲ್ಲ, ಯಾಕೆಲ್ರು ಹಿಂಗೆ ಹೇಳ್ತಿದ್ದೀರಾ? ಅಡುಗೆ ರುಚಿ ನೋಡ್ದೆ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಯ್ತದೆ. ಅಂದ್ರೆ ನಿನ್ ಮಾತಿನ ಅರ್ಥ ಏನ್ ಮೈನಾ? ಬರೋನು ಒಳ್ಳೆಯವನಾಗಿದ್ರೇನೋ ಸರಿ, ಆದ್ರೆ ಇನ್ನೊಬ್ಬ ಬಾಲರಾಜ್ ಆಗಿದ್ರೆ ಆಗೇನ್ ಮಾಡ್ತೀಯಾ? ಜಯಂತಿ, ಇನ್ನೊಬ್ಬ ಬಾಲರಾಜ್ ಆದ್ರೆ ಪರವಾಗಿಲ್ಲ, ಆದ್ರೆ ಬೈರ ಮಾತ್ರ ಆಗ್ಬಾರ್ದು. ಹೌದೌದು ಸರ್ಲಕ್ಕ, ಅಂತ ರಾಕ್ಷಸರು ಈ ಕಂಪ್ನಿಯಿಂದ ಆಚೆ ಇದ್ರೇನೆ ಒಳ್ಳೇದು. ಈ ಕಂಪ್ನಿಗ್ ಬರೋ ಸೂಪರ್ವೈಸರ್ ಅಕಸ್ಮಾತ್ ಕೆಟ್ಟವನ ಅನ್ಕೋರೆ, ಆಗೇನ್ ಮಾಡೋದು? ನೀವೇನು ಯೋಚನೆ ಮಾಡ್ಬೇಡಿ. ಇಲ್ಲಿರೋದು ಮೈಲಾರ್ಕೋಟೆ ಮೈನಾ. ಅವನೇನಾದ್ರೂ ಕೆಟ್ಟವನು ಅಂತ ಗೊತ್ತಾದ್ರೆ ಅವನ್ ಕೈಕಾಲ್ ಮುರಿದು ಬಿಡ್ತೀನಿ. ಯಾರ್ ಕೈಕಾಲ್ ಮುರಿಬೇಕು ಅಂತಿದ್ದೀರಾ?
ಥರ ಏನಿಲ್ಲ, ಸುಮ್ಮನೆ ನಾವು ಮಾತಾಡ್ತಿದ್ದೋ ಅಷ್ಟೇ. ಹೆದರ್ಕೋಬೇಡಿ, ನಾನೇನೋ ನಿಮಗೆ ತಿನ್ನಕ್ಕೆ ಬಂದಿರೋ ಹುಲಿನೂ ಅಲ್ಲ, ಸಿಂಹನೂ ಅಲ್ಲ. ನೀವು ಹಿಂದೆ ಇದ್ದಿದ್ದ ಸೂಪರ್ವೈಸರ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ನನಗೂ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ತಲೆಯಿಂದ ತೆಗೆದ್ಬಿಡಿ, ನಾನು ಇನ್ನೊಬ್ಬ ಬಾಲರಾಜು ಅಲ್ಲ, ಇನ್ನೊಬ್ಬ ಭೈರನೂ ಅಲ್ಲ. ನಾನೊಬ್ಬ ಸಾಮಾನ್ಯ ಸೂಪರ್ವೈಸರ್ ಅಷ್ಟೇ. ನಾನು ಬಂದಿದ್ದ ವಿಚಾರ ಏನು ಅಂದರೆ, ನೀವು ಹಿಂದೆ ಇದ್ದಿದ್ದ ಸೂಪರ್ವೈಸರ್ಗೆ ಹೇಗೆ ಬೆಂಬಲ ಕೊಡ್ತಿದ್ರೋ ನನಗೂ ಹಾಗೆ ಬೆಂಬಲ ಕೊಡಿ ಅಂತ ಕೇಳೋದಕ್ಕೆ. ಕೊಡ್ತೀರಾ ಅಲ್ವಾ? ಯಾಕೆ ಯಾರು ಸಪೋರ್ಟ್ ಮಾಡಲ್ವಾ? ಥ್ಯಾಂಕ್ ಯು. ಅಂದಾಗೆ ನನ್ನ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ, ಆದರೂ ಇನ್ನೊಂದ್ಸತಿ ಹೇಳ್ತೀನಿ. ನನ್ನ ಹೆಸರು ಬಾನು ಅಂತ, ನಾನು ಹೊಸದಾಗಿ ಬಂದಿರೋ ಸೂಪರ್ವೈಸರ್. ಈಗ ನಿಮ್ಮ ಸರ್ದಿ. ಯಾಕೋ ಯಾರಿಗೂ ಹೇಳಕ್ಕೆ ಇಷ್ಟ ಇಲ್ಲ ಅನ್ಸತ್ತೆ. ಪರವಾಗಿಲ್ಲ, ನಾನೇ ಅಟೆಂಡೆನ್ಸ್ ನೋಡಿ ತಿಳ್ಕೊತೀನಿ. ಸರ್, ನನ್ನ ಹೆಸರು ಜಯಂತಿ ಅಂತ, KR ನಗರದ ಹತ್ರ ಹಳೆಕೋಟೆ. ಓಹ್, ನೀವೇ ಅಲ್ವಾ ಸೀನಿಯರ್ ಸೂಪರ್ವೈಸರ್? ಹೌದು ಅಲ್ವಾ? ಹಾ ಹೌದು ಸರ್, ನಾನೇ. ಅಂದಾಗೆ ನೀವು? ನಾರ ಹೆಸರ ನನ್ನ ಹೆಸರ ಮಮ್ಮ ಅಂತ ಹೇಳ್ರಿ. ನಾ ಕೊಡ್ಪಟ್ಟಿ ಊರಿಂದ ಬಂದಿನ್ರಿ. ನಾ ವಟ್ ಅಂತ ಮಾತಾಡ್ತೀನ್ರಿ, ಪಟ್ಪಟ ಅಂತ ಕೆಲಸ ಮಾಡಿ ಮುಗಿಸ್ತೀನ್ರಿ. ಸರ, ಅಂದಂಗ ನೀವ್ ಯಾರ್ರಿ? ಇಲ್ಲಿಗೆ ಯಾಕೆ ಬಂದಿರಿ ನಮ್ ಗಾರ್ಮೆಂಟ್ಸ್ಗ? ಓ, ಅರ್ಬಿ ಬೇಕಾಗಿತ್ತೇನ್ರಿ? ಆತ್ ಬರ್ರಿ, ನಾನೇ ಕೊಡಿಸ್ತೀನ್ರಿ. ನೋಡಕ ಬಾಳ್ ಬೆಳ್ಳಗದಿರಿ. ನಿಮ್ಗ ಕರಿ ಕಲರ್ ಬಣ್ಣದ ಅರ್ಬಿ ಬಾಳ್ ಚಂದ ಒಪ್ತೈತ್ರಿ. ಗೊತ್ತಾಯ್ತು. ನೀವೇ ತಾನೇ ಮರಗುಳಿ ಮಲ್ಲಿ? ನನ್ನ ಹೆಸರು ಗೊತ್ತೈತ್ರಿ ನಿಮ್ಗ? ಯಪ್ಪ, ಎಷ್ಟ್ ಅನ್ನದ್ಯೋ ಮಾರಾಯ. ಹಿಂಗೆ ಕೈ ಕಟ್ಕೊಂಡ್ ನಿಂತೀರಿ. ಅದ ಫಸ್ಟ್ ಟೈಮ್ ದಾಗ ಭೇಟಿ ಆದಾಗ್ರಿ ಅದೇನೋ ಕೊಡ್ತಾರಲ್ರಿ. ಥ್ಯಾಂಕ್ಸ್ ರೀ. ಅದನ್ನ ಕೊಡ್ರಿ. ಥ್ಯಾಂಕ್ಸ್ ರೀ. ಸರ್, ನನ್ನ ಹೆಸರು ನಿಶಾ ಅಂತ ಸರ್. ಸರ್, ನನ್ನ ಹೆಸರು ನವೀನ ಸರ್. ಸರ್, ನನ್ನ ಹೆಸರು ಸರಳ ಅಂತ ಸರ್. ಓಹ್, ಎಲ್ಲರೂ ಪ್ರೀತಿಯಿಂದ ಸರಳಕ್ಕ ಅಂತ ಕರೀತಾರಲ್ಲ? ಹೌದು ಸರ್, ಹೌದು. ನಾನು ಹಾಗೆ ಕರಿತೀನಿ. ಆಯ್ತು ಸರ್, ಆಯ್ತು. ಸರ್, ನನ್ನ ಹೆಸರು ಮೈನಾ ಅಂತ. ಹೋ, ಮೈಲಾರ್ಕೋಟೆ ಮೈನಾ ಅಂದ್ರೆ ನೀವೇನಾ? ಸರ್, ಇದೆಲ್ಲ ನಿಮ್ಗೆ ಗೊತ್ತು? ನಾನು ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ ಮುಂಚೆ